ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಹಾರಾಷ್ಟ್ರದಲ್ಲಿ ಮಳೆಯ ಪ್ರಮಾಣ ತಗ್ಗಿದೆ. ಕೃಷ್ಣಾ ನದಿ ನೀರಿನ ಒಳಹರಿವಿನಲ್ಲಿ ಇಳಿಕೆ ಕಂಡು ಬಂದಿದೆ. ಹೌದು, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಯಾದ ಪರಿಣಾಮ ಕೃಷ್ಣೆ, ಮಲಪ್ರಭಾ, ಘಟಪ್ರಭಾ ತುಂಬಿ ಹರಿತಾ ಇದೆ. ಈಗ ಮಳೆಯ ಪ್ರಮಾಣ ಮಹಾರಾಷ್ಟ್ರದಲ್ಲಿ ಕಡಿಮೆಯಾಗಿದೆ. ಕೃಷ್ಣಾ ನದಿ ಒಳಹರಿವಿನಲ್ಲಿ ಇಳಿಕೆ ಕಂಡು ಬಂದಿದೆ. ಕುಡುಚಿ ಉಗಾರ ಸೇತುವೆ ಸಂಚಾರಕ್ಕೆ ಮುಕ್ತವಾಗಿದೆ. ರಾಯಭಾಗ ತಾಲೂಕಿನ ಕುಡುಚಿ ಸೇತುವೆ ಅದು. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಕೊಂಡಿ ಈ ಸೇತುವೆ. ಇಲ್ಲಿ ಈಗ ಸಂಚಾರಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ಚಿಕ್ಕೋಡಿ ಉಪವಿಭಾಗದ ಹಾಗೂ ಮಹಾರಾಷ್ಟ್ರದಲ್ಲಿ ಮಳೆಯ ಪ್ರಮಾಣ ತಗ್ಗಿದ್ದರಿಂದಾಗಿ ಒಳಹರಿವಿನಲ್ಲೂ ಕೂಡ ಕೊಂಚ ಇಳಿಕೆಯಾಗಿದೆ. ಸದ್ಯ ಕೃಷ್ಣಾ ನದಿಗೆ ಎಷ್ಟು ನೀರು ಹರಿದು ಬರ್ತಾ ಇದೆ ಅಂತ ನೋಡೋದಾದರೆ 1,00,000 ಕ್ಯೂಸೆಕ್ಸ್. ನೀರಿನ ಪ್ರಮಾಣ ಕಡಿಮೆಯಾದ ಹಿನ್ನೆಲೆಯಲ್ಲಿ ಸಂಚಾರಕ್ಕೆ ಕೆಳಹಂತದ ಸೇತುವೆಗಳು ಮುಕ್ತವಾಗಿದ್ದಾವೆ. ನೋಡಿ, ಕೆಲವೊಂದು ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಈ ಕೆಳಹಂತದ ಸೇತುವೆ ಇದೆ, ಮೇಲ್ಭಾಗದ ಮತ್ತೊಂದು ಸೇತುವೆಯನ್ನು ಕೂಡ ನೀವು ಗಮನಿಸಬಹುದು. ಯಾವಾಗ ನೀರಿನ ಪ್ರಮಾಣ ಹೆಚ್ಚಾಗುತ್ತೋ ಆವಾಗ ಈ ಸೇತುವೆಗಳೆಲ್ಲ ಮುಳುಗಡೆ ಆಗಿಬಿಡ್ತವೆ. ಬ್ಯಾರೇಜು, ಡ್ಯಾಮು ಎಲ್ಲ ತುಂಬಿಡುತ್ತೆ. ಸೇಮ್ ಟೈಮ್ ಈ ಸಣ್ಣ ಹಂತದ ಸೇತುವೆಗಳೆಲ್ಲ ಕೂಡ ಮುಳುಗಡೆಯಾಗಿ ಗ್ರಾಮಗಳ ನಡುವಿನ ಸಂಪರ್ಕವೇ ಕಡಿತ ಆಗುತ್ತೆ. ಈಗ ನೀರಿನ ಪ್ರಮಾಣ ಅಂದರೆ ಒಳಹರಿವಿನ ಪ್ರಮಾಣ ಕಡಿಮೆ ಆಗಿದ್ದರಿಂದಾಗಿ ಸಂಚಾರಕ್ಕೊಂದಷ್ಟು ವ್ಯವಸ್ಥೆಯನ್ನು ಸೇತುವೆ ಮೇಲೆ ಕಲ್ಪಿಸಿ ಕೊಡಲಾಗಿದೆ. ನೋಡಿ, ಆ ದೊಡ್ಡ ತಡೆಗೋಡೆಗಳೇನಿರೋದಿಲ್ಲ, ಸಣ್ಣ ಸಣ್ಣ ವ್ಯವಸ್ಥೆ ಅಷ್ಟೇ ಇರುತ್ತೆ. ಅಲ್ಲೂ ಕೂಡ ನೀರು ಹರಿದು ಬಿಡುತ್ತೆ. ನೀವು ಗಮನಿಸ್ಬೋದು, ರಸ್ತೆ ತುಂಬೆಲ್ಲ ನೀರು ಹರಿದು ಬಿಡುತ್ತೆ. ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕ ಕಲ್ಪಿಸುವಂಥ ಕುಡುಚಿ ಉಗಾರ ಸೇತುವೆ ಈಗ ಸಂಚಾರಕ್ಕೆ ಮುಕ್ತವಾಗಿದೆ. ಬಹಳ ಮುಖ್ಯವಾಗಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಕೊಂಡಿಯಾಗಿ ಸಂಚರಿಸುವ ಏಕೈಕ ಮಾರ್ಗ ಇದು. ದಿನಂಪ್ರತಿ ಸಾವಿರಾರು ವಾಹನಗಳ ಸಂಚಾರ ಆಗುತ್ತೆ. ಹಾಗಾಗಿ ಮಳೆ ಪ್ರಮಾಣ ಮಹಾರಾಷ್ಟ್ರದಲ್ಲಿ ಕಡಿಮೆಯಾದ ಹಿನ್ನೆಲೆಯಲ್ಲಿ ನೀರಿನ ಹರಿವು ಕೂಡ ಕಮ್ಮಿಯಾದ ಹಿನ್ನೆಲೆಯಲ್ಲಿ ಈಗ ಸೇತುವೆ ಮೇಲೆ ಸಂಚಾರಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಲಾಗಿದೆ.